ಬಿಜೆಪಿಯವರ ಆಕ್ಷೇಪ ಮುಂದುವರಿತಾ ಇದೆ ಎಸ್ಐಟಿಯ ತನಿಖಾ ವೈಖರಿ ಬಗ್ಗೆ, ಸರ್ಕಾರದ ವಿಧಾನದ ಬಗ್ಗೆ. ಈಗ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಸುಕುದಾರಿ ಪೂರ್ವಾಪರ ತಿಳಿಯದೆ ಎಸ್ಐಟಿಯನ್ನ ರಚನೆ ಮಾಡ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಬೇಡ ಅಂತ ಸಿಎಂಗೆ ಸಲಹೆ ಕೊಟ್ಟಿದ್ರು. ಆದರೆ ಸಲಹೆಯನ್ನ ಧಿಕ್ಕರಿಸಿ ಆತುರವಾಗಿ ಸಿಎಂ ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ. ಧರ್ಮಸ್ಥಳವನ್ನ ಡಿಫೇಮ್ ಮಾಡಬೇಕು ಅಂತ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಡಿಫೇಮ್ ಇದು ಗಂಭೀರ ಆರೋಪ. ದೆಹಲಿ ನಾಯಕರು ಹೇಳಿದ ತಕ್ಷಣ ಎಸ್ಐಟಿ ರಚನೆ ಮಾಡಿದ್ದೀರಾ ನೀವು ಅನ್ನೋದು ಸತ್ಯ. ಆ ದೆಹಲಿ ನಾಯಕ ಯಾರು, ನೀವು ಹೇಳಬೇಕದನ್ನ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ದೆಹಲಿ ನಾಯಕ ಯಾರು ಅಂತ ಅವ್ರನ್ನ ಕೇಳೋ ಬದಲು ನಿಮಗೆ ಗೊತ್ತಿದ್ರೆ ನೀವೇ ಹೇಳಿದ್ರೆ ಬೆಟರು ಅಂತ ಅನ್ಸುತ್ತೆ. ಆಮೇಲೆ ಪ್ರತಿ ಗಣೇಶ ಪೆಂಡಾಲ್ ಮುಂದೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಬ್ಯಾನರ್ ರನ್ ನಾವು ಹಾಕಿಸ್ತೀವಿ, ಹಾಕಿ ನೀವು ಅಂತ ಸಾರ್ವಜನಿಕರ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಸದರಿದ್ದಾರೆ, ಅವರೇ ಪತ್ರವನ್ನು ಬರಿಬೋದು. ಈ ಹಿಂದೆ NIA ತನಿಖೆಗೆ ಆಗ್ರಹಿಸಿ ಶೋಭಾ ಕರಂದ್ಲಾಜೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಎಲ್ಲ ಬರೆದಾಗ ಬಂದಿತ್ತು NIA. ನೀವು ಬರಿಬೋದು. ಆಗ್ರಹಿಸೋದಕ್ಕಿಂತ, ಜನರಿಗೆ ಹೇಳೋದಕ್ಕಿಂತ ನೀವು ಬರೆದ್ರೆ ಇನ್ನೂ ಬೇಗ ರೀಚ್ ಔಟ್ ಆಗುತ್ತೆ. ಧರ್ಮಸ್ಥಳದ ಶ್ರದ್ಧೆ ಭಕ್ತಿಯನ್ನು ಕೋಟ್ಯಾಂತರ ಭಕ್ತರು ಇಟ್ಟಿರುವಂಥ ನಂಬಿಕೆಯನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ಒಂದು ಸ್ಪಷ್ಟ ಉದ್ದೇಶದಿಂದ, ಹುನ್ನಾರದಿಂದ ಈ ಮುಸುಕುದಾರಿ ಮನುಷ್ಯ ಬಂದು ಏನು ಆರೋಪಗಳನ್ನು ಮಾಡ್ತಾನೆ, ಅದಾದ ನಂತರದಲ್ಲಿ ತಕ್ಷಣದಲ್ಲಿ ಇದಕ್ಕೆ ಭಾಳ ಗಂಭೀರತೆಯನ್ನು ಕೊಟ್ಟು ಆ ಆರೋಪಗಳನ್ನು ಕೇಳಿದ್ರೆ ಸಾವಿರಾರು ಮರ್ಡರ್ಗಳು ಒಬ್ಬನೇ ಹೋಗಿ ಅದನ್ನೆಲ್ಲ ಹೂತಿರೋವಂಥದ್ದು, ಇದನ್ನೆಲ್ಲದನ್ನು ಕೇಳಿದ್ರೆ ಯಾರಿಗೇ ಆಗಲಿ ಮೇಲ್ನೋಟಕ್ಕೆ ಭಾಳ ಆಶ್ಚರ್ಯ, ಗಾಬರಿ, ಜೊತೆಗೆ ಇದಾಗಲಿಕ್ಕೆ ಇಷ್ಟರ ಸಾಧ್ಯನಾ ಅನ್ನುವಂಥದ್ದು ಇದ್ದಾಗ ಅಷ್ಟೊಂದು ಸೀರಿಯಸ್ನೆಸ್ಸಲ್ಲಿ ಆ ವ್ಯಕ್ತಿಯ ಪೂರ್ವಾಪರದ ಬಗ್ಗೆ ತನಿಖೆ ಮಾಡ್ದಲೆ, ಯಾರು ಏನು ಅನ್ನೋದನ್ನು ನೋಡ್ದಲೆ ಅಷ್ಟು ಸೀರಿಯಸ್ ಆಗಿ ಪರಿಗಣನೆ ಮಾಡಿ SIT ರಚನೆ ಮಾಡುವಂಥ ಧಾವಂತವನ್ನು ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ತೋರಿಸಿದ್ರಲ್ಲ. ಅಕಸ್ಮಾತ್ ಇದು ಹಿಂದೂ ಸಂಸ್ಥೆ ಅಲ್ಲದೆ, ಧರ್ಮಸ್ಥಳ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ಧರ್ಮದ ಸಂಸ್ಥೆಯ ಮೇಲೆ ಯಾವುದೋ ಅನಪರಿಚಿತ ಮುಸುಕುದಾರಿ ಮನುಷ್ಯ ಈ ರೀತಿ ಬಂದು ಆಲಿಗೇಷನ್ಗಳನ್ನು ಮಾಡಿದ್ದಿದ್ರೆ ಇಷ್ಟೇ ಧಾವಂತ ಅರ್ಜೆನ್ಸಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ SIT ಮಾಡೋದ್ರ ಕಡೆಗೆ ತೋರಿಸಿರ್ತಿದ್ರ. ಎರಡನೇದು, ಕಳೆದ 2-3 ದಿವಸಗಳಿಂದ ಕೆಲವು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡಿದ ಮೇಲೆ ಕೆಲವು ಹಿರಿಯ ಅಧಿಕಾರಿಗಳು ಇದಕ್ಕೆ SIT ರಚನೆ ಮಾಡುವಂಥದ್ದು ಇಷ್ಟು ಬೇಗ ಸೂಕ್ತ ಅಲ್ಲ, ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆ ವ್ಯಕ್ತಿಯ ಮೇಲೆ, ಅವರ ಆಲಿಗೇಷನ್ಸ್ಗಳ ಮೇಲೆ ನಡೀಲಿ, ಅದಾದ ಮೇಲೆ ರಾಜ್ಯ ಸರ್ಕಾರ SIT ರಚನೆ ಮಾಡೋದು ಸೂಕ್ತ ಅನ್ನುವಂಥ ಅಡ್ವೈಸ್ನ ಕೊಟ್ಟಿದ ಮೇಲೂ ಕೂಡ ಅದನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರ SITಯನ್ನು, ಮುಖ್ಯಮಂತ್ರಿಗಳು SITಯನ್ನು ರಚನೆ ಮಾಡಿದ್ರು ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ಅರ್ಜೆನ್ಸಿಯನ್ನು ತೋರಿಸಿದ್ರು?